ಅತ್ತಗಾರು ನೀವ ಯಾವಾಗ ಯಾವ ಟೀಮಲ್ಲಿ ಇರ್ತೀರಿ ಹೇಳಕ್ಕಾಗಲ್ಲ. ಸಾರಂಗಿ ವಾಕಿಂಗ್ ಮಾಡಕ್ಕೆ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಅಶ್ವಿತಿ ಅವರಿಂದ ಅವ್ರ ಬ್ಲಾಗ್. ನಮ್ಮ ಅಪ್ಪ ಊರಿಗೆ ಓಡೋಗಿ ಜಾಕೆ ಅಂತ ಗೊತ್ತಾಯ್ತಾ ಇವಾಗ. ಅಲ್ಲಿ ನೋಡಿ ಇಲ್ಲಿ ಅವ್ರೊಂದು ಬ್ಯಾಗ್ ಇಟ್ಟರೆ ಕದ್ಬಿಟ್ಟವನೆ. ಇಲ್ಲೊಂದು ಫೋಟೋ ತೆಗೆದ್ಬಿಡ್ತೀರಾ? ಕಾರ್ತಿಕ್ ಅವ್ರ ಗರ್ಲ್ ಫ್ರೆಂಡ್ ರಿವೀಲ್ ಆದ್ರೆ ಇವತ್ತು ಇಬ್ರು ಇಲ್ಲೇ ಜಗಳ ಸ್ಟಾರ್ಟ್ ಮಾಡ್ಕೊಂಡು ನೋಡಿ. ಹೂ ನೋಸ್ ನೇಹಾ ಬೆಟರ್, ಐಶು ಆರ್ ಸ್ಯಾಮ್? Okay, let's go. ಗೈಸ್, ನಾವು ಅಮ್ಮ ಹೊಸ ಬ್ಯಾಗ್ ನ ಈಗ ನಾವು ಇಂದ ಅರಿಬೇಕು. ಈಗ ಹೊಸ ಬ್ಯಾಗ್ ಕೊಡ್ಸ್ಬೇಕು ನಂಗೆ. ಈಗ ಕೊಡ್ತಾ ಇರೋದು ಅದಕ್ಕೆ ನಾನು. ಚೆನ್ನಾಗಿದೆ ಅದು ನನ್ನ ಬ್ಯಾಗು. ಲಾಸ್ಟ್ ಟೈಮ್ ಒಂದು ಬ್ಯಾಗ್ ಕೊಟ್ಟೆ. ಸೊ ಕತೆ ಏನು ಅಂದ್ರೆ ಗೈಸ್, ಲೆಟ್ಸ್ ವೆಲ್ಕಮ್ ಅಶ್ವಿತಿ ಅವರಿಂದ ಅವ್ರ ಬ್ಲಾಗ್. ಹೆಲೋ, ಹಾಯ್, ವೆಲ್ಕಮ್ ಹೋಮ್. ಸೊ ಈಗ ಅವರು ತುಂಬಾ ಸ್ಮಾರ್ಟ್ ಆಗಿ ದೊಡ್ಡ ಬ್ಯಾಗ್ ತಂದಿಲ್ಲ, ಚಿಕ್ಕ ಬ್ಯಾಗ್ ತಂದ್ಬಿಟ್ಟಿದ್ದಾರೆ. ಈಗ ನಾವು ನಮ್ಮ ಅಮ್ಮ ದೊಡ್ಡ ಬ್ಯಾಗ್ನ ಅರ್ಧ ಹಾಕ್ಬೇಕು ಅಲ್ಲ. ಅರ್ಧ ಹಾಕ್ತಿದ್ರೆ ಹೆಂಗಿರುತ್ತೆ ಈಗ ಮಾಡ್ಬೇಕಲ್ಲ. ಹೊಟ್ಟೆ ಪಾಡು. ಬಟ್ ಪರವಾಗಿಲ್ಲ. ಐ ಥಿಂಕ್ ಸಮೀರ್ ಇನ್ನೊಂದು 10 ಬ್ಯಾಗ್ ಕೊಡ್ತಾರೆ. ಇನ್ನೊಂದು ಬೇರೆ ಕೊಡ್ತಾರ. ನಮ್ಮ ಮ್ಯಾನೇಜರ್ ಬೇರೆ ಯಾವ್ದು ಹುಡುಕ್ತಿದಾರಂತೆ. ಅದು ಸಿಕ್ಕರೆ ಅದೇ ಪಾಪ ಅವ್ರಿಗೆ ಆಂಟಿ ಫೀಲಿಂಗ್ಸ್ ಆಗ್ತದೆ. ಟೆನ್ಷನ್. ಇದು ಬ್ಯಾಗ್ ಚೆನ್ನಾಗಿದೆ, ಯಾರ್ದು ವೈಟ್. ಇಲ್ಲಿ ಒಂದು ಸ್ಟೋರೇಜ್ ಏರಿಯಾ ಇದೆ ನಮ್ಮ ಮನೇಲಿ. ಇದ್ರ ಒಳಗೆ ನಾನು ಇದುವರೆಗೂ ಹೋಗಿಲ್ಲ, ಒಂದು ಸರಿ ಹೋಗಿಲ್ಲ ಇನ್ನು ನಾನು. ಫೈನಲಿ ನಮ್ಮ ಅಪ್ಪ ಕಾಣಿಸ್ಕೊಂತಿದ್ದಾರೆ ಬ್ಲಾಗಲ್ಲಿ. ತುಂಬಾ ದಿನ ಆದ್ಮೇಲೆ ತುಂಬಾ ಜನ ಕಮೆಂಟ್ ಆಗ್ತಿದ್ರು, ಮಿಸ್ ಮಾಡ್ಕೊತಿದ್ರು ಅಂತ. ಇನ್ಮೇಲೆ ಫುಲ್ ಜೋಶ್ ಊರ್ ಕಡೆ ಫುಲ್ ಬ್ಯಾಟ್ರಿ ಚಾರ್ಜ್ ಆಗಿದೆ ನೋಡ್ರಿ. ಬನ್ನಿ, ನಾವು ಅಪ್ಪ ತೆಗ್ದಿರೋ ಬ್ಯಾಗು ಅದಷ್ಟು ಚೆನ್ನಾಗಿಲ್ಲ. ಈಗ ಈ ಬ್ಯಾಗ್ನೇ ಅರ್ಧ ಹಾಕ್ಬೇಕು. ಒಂದು ಚಾಕು ತೊಗೊಂಬರೋಣ. ಹೊಸ ಬ್ಯಾಗು ಗೈಸ್, ಹೊಸ ಬ್ಯಾಗು. ನಮ್ಮ ಅಮ್ಮ ಪಪ್ಪ ಯೂಸೇ ಮಾಡಿಲ್ಲ ಅನ್ಸುತ್ತೆ. ಗಲೀಜಿದೆ ಒಳಗಡೆ ಸ್ವಲ್ಪ. ನೋಡಿ ಗೈಸ್, ಈಗ ಬರುತ್ತೆ ಇಲ್ಲಿಂದ. ನಮ್ಮ ಅಮ್ಮ ಬರ್ಲಿ, ಅವ್ರು ನೋಡ್ಬೇಕು ನಾನು. ಮಾಮ್ ಅವ್ರು ಗಿಫ್ಟ್ ಕೊಟ್ಟಿಲ್ಲ ತಾನೆ ಪಾಪ ನಮ್ಮ ಅಮ್ಮಂಗೆ. ಅವ್ರು ಆಮೇಲೆ ವ್ಲಾಗ್ನ ನೋಡಿದ್ರೆ ಬೇಜಾರಾಗ್ಬಿಡ್ತಾರೆ. ಅಲ್ಲ, ಇದನ್ನ ಇದು ಎತ್ತಿಡ್ಬೇಕಿತ್ತು. ಲಾಸ್ಟ್ ಟೈಮ್ ಅರ್ಧ ಹಾಕಿರೋದು ಬಿಸಾಕಿದ್ದಾರೆ ಗೈಸ್. ನನಗೇನ್ ಗೊತ್ತು ನಿಮ್ಗೆ ಅದೇ ಬೇಕಾಗಿತ್ತೆ ಮತ್ತೆ ಅಂತ ಅಲ್ವಾ? ಇದು ಬ್ರಾಂಡೆಡ್ ಇದು ನೋಡು, ಬ್ರ್ಯಾಂಡ್ ಅಂತೆ. ಯಾವ ಬ್ರ್ಯಾಂಡು ಗೊತ್ತಾಗ್ತಿಲ್ಲ ಅಲ್ಲಿ. ನಮ್ಗೆ ಗೊತ್ತಾಗ್ತಿಲ್ಲ. ಲೂಡೋ ಅಂತೆ. ಕೊಟ್ಟಿಲ್ಲ ನಿಮ್ಗೆ ಗಿಫ್ಟ್ ಕೊಟ್ಟಿರೋದ ಯಾರಾದ್ರೂ? ಅದು ಎಲ್ಲಿ ತಗೊಂಡಿದ್ದು? ವಿಡಿಯೋ. ಸೊ ಅಯ್ಯೋ ಮಗ, ನಮ್ಮ ಅಕ್ಕಂದಂತೆ ಕಣೋ. ಇವ್ರು ಮಗ, ನಮ್ಮ ಅಕ್ಕನ್ ಬ್ಯಾಗು ಗೈಸ್. ನನ್ ಹಾರ್ಟ್ ಬೀಟ್ ನಿಂತೋಯ್ತು ನಮ್ಮ ಅಕ್ಕಂದು ಅಂದ ತಕ್ಷಣ. ಅವಳು ಬಂದು ಹೆಂಗ್ ಆಡ್ತಾಳೆ ಅಂತ ಕೊಟ್ಲೋಳು ಪಾಪ. ನಾನು ಎಷ್ಟು ಫೇವ್ರೇಟ್ ಇದೆ ಅಂತ ಈಸ್ಕೊಂಡೆ. ಗೈಸ್, ಸೊ ಈಗ ನಾವು ನಮ್ಮ ಶಶಾಂಕ್ ಅವರ ಗಾಡಿ ಮೇಲೆ ಶೂಟ್ ಮಾಡ್ತಾ ಇರೋದು. ಹೋಂಡಾ ಗಾಡಿ. ಇದಕ್ಕೆ 20 ರೂಪಾಯಿ ಚಾರ್ಜ್ ಮಾಡ್ತಾನೆ ಒಂದು ದಿನಕ್ಕೆ. ಸಾರಿ, 1 ಅವರ್ಗೆ. ಈ ಸೈಕಲ್ ಚಾರ್ಜ್ ಮಾಡಿದಿರುತ್ತೆ 5 ರೂಪಾಯಿ ಒಂದು ರೌಂಡ್ 1 ಅವರ್ಗೆ. ಆ ತರ 20 ರೂಪಾಯಿ ಚಾರ್ಜ್ ಮಾಡ್ತಾನೆ ಅವ್ರಿಗೆ. ಅದಕ್ಕೋಸ್ಕರ ಮತ್ತೆಲ್ಲ ಬೈಬೇಡಿ. ಬ್ರ್ಯಾಂಡ್ ತಂದಿ ಗಾಡಿದು ಕೊಟ್ಟು ಶೂಟು ಮಾಡ್ಕೊಡ್ತಾ ಇದ್ವಿ ನಾವು. ಆತರ ಅಲ್ಲ ನಾವು. ಓಹೋ, ಇವನ್ ಪಾರ್ಟ್ ಕಟ್ ಆಗ್ಬೇಕು. ಈಗ ಹೇಳಿರೋ ಪಾರ್ಟ್ ಕಟ್ ಆಗ್ಬೇಕು. ಬರೀ ಬಿಲ್ಡಪ್ ತಗೋತಾವ ನನ್ನ ಮಗ. BTS ಅಲ್ಲಿ ದರ್ಶನ್ BTS ತೆಗಪ್ಪ. ಸೌತ್ ಸಫೈರ್ ಅವ್ರು ಬಂದು ಇಲ್ಲಿ ನೋಡಿ ನಮ್ಮ ಗಾಡಿಗೆ ಟೇಪ್ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಡ್ತಾ ಇದಾರೆ. ಸೊ ನೀವು ಕ್ರಿಯೇಟರ್ ಆಗಿರೋ ಸೌತ್ ಸಫೈರ್ ಜಾಯ್ನ್ ಆಗಿ. ಓಕೆ ನಮಗ ಇದ್ರೊಳಗಿಂದ ಈಗ ಸಂಜೆ ಬರಬೇಕು. ಹೆಂಗ್ ಬರ್ತಾನೆ ನೋಡೋಣ ಇರಿ ಗೈಸ್. ಸೊ ನಾವು ಶೂಟ್ಗೆ ಬಂದ್ವಿ. ಈ ಔಟ್ಫಿಟ್ ಮನೇಲಿ ಚೆನ್ನಾಗಿತ್ತು. ನಮ್ಮ ಟುಮ್ ಆರ್ಡರ್ ಮಾಡಿದ್ದು, ನಾನು ಆರ್ಡರ್ ಮಾಡಿದ್ದು ಗೊತ್ತಿಲ್ಲ. ಇದು ನಾವು ರೀಲ್ ಫಸ್ಟ್ ಪಾರ್ಟ್ ಶೂಟ್ ಮಾಡಿದ್ವಿ. ಮಾಡಿದ ತಕ್ಷಣ ಅಶ್ವಿತಿ ಅವ್ರ ಪಕ್ಕದಲ್ಲಿ ನನ್ನ ಬಟ್ಟೆ ಹೆಂಗ್ ಕಾಣ್ತಿದ್ರೆ ನಮ್ಮ ಅಕ್ಕ ಯೂನಿಫಾರ್ಮ್ ಕತ್ಕೊಂಡು ಹಾಕೊಂಡ್ಬಂದಿರೋ ಥರ ಫೀಲ್ ಆಯ್ತು ನನಗೆ. ಅಂದ್ರೆ ಏಪ್ರಿಲ್ ಥರ ಕಾಣ್ತಾ ಇದೆ, ಯಾವುದೋ ಶೆಫ್ ಔಟ್ಫಿಟ್ ಥರ ಕಾಣ್ತಾ ಇದೆ. ಅದಕ್ಕೆ ಈಗ ಹೊಸ ಬಟ್ಟೆ ತೊಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ತೊಗೊಂಡು ಬಂದು ಆಮೇಲೆ ಶೂಟ್ ಕಂಟಿನ್ಯೂ ಮಾಡಬೇಕು. ಲೇಟ್ ಬೇರೆ ಆಗ್ಬಿಟ್ಟಿದೆ. ಟಿ ಶರ್ಟ್ ಚೇಂಜ್ ಮಾಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ ಇಲ್ಲಿ. ಈಗ ಸೆಲೆಕ್ಟ್ ಮಾಡ್ಬೇಕು ಯಾವ ಟಿ ಶರ್ಟ್ ಹಾಕೊಳ್ಳೋದು ಅಂತ. ಒಳ್ಳೆ ತಲೆನೋವು ಆಯ್ತು ಗೈಸ್. ಮಳೆ ಬರಂಗಿದೆ. ಅಷ್ಟರಲ್ಲಿ ನಾವು ರೀಲ್ಸ್ ಮುಗಿಸ್ಬೇಕು ಶೂಟ್ ಮಾಡಿ. ಗೈಸ್, ರಪ್ ಅಂತ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಈಗ ನಾವು ಶೂಟ್ ಸ್ಟಾರ್ಟ್ ಮಾಡಿದ್ರೆ ಚಪ್ಪಲಿ ಮಧ್ಯದಲ್ಲಿ ಔಟ್ಫಿಟ್ ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ ಗೈಸ್. ಅವ್ನು ತುಂಬ ಕೊಟ್ಟಿದ್ದ. ಅವನಿಗೆ ಯಾವ್ದು ಹೊಡಿದಿಂಗ್ ಗೊತ್ತಿಲ್ಲ. ಇವತ್ತು ಹೋಗ್ಬಿಟ್ಟಿರಿ. ಅದನ್ನು ಸೆಲೆಕ್ಟ್ ಮಾಡ್ತಿರೋದು ಫೈನಲ್ ಸೆಲೆಕ್ಟ್ ಮಾಡ್ತಿಲ್ಲ ನಾವು. ಅವಾಗ ಹೇಳಿದ್ವಿ ನಾವು ಅದು ಡ್ರೆಸ್ ಚೆನ್ನಾಗಿಲ್ಲ ಅಂತ. ನೀನಂದೆ ಅದಕ್ಕೆ ನನ್ನ ಕೌಂಟರ್ ಕೊಟ್ಟೆ ನೀನು ನನಗೆ. ನಿಮಗೆಲ್ಲ ಏನೋ ಗೊತ್ತಾಗುತ್ತೆ ಅಂತ.
ಗೈಸ್ ಒಂದು ಗಾಡಿ ಶಾಟ್ ಇದೆ, ಒಂದು ಗಾಡಿ ಹಿಂಗೆ ಜರ್ಕ್ ಹಾಕ್ಬೇಕು. ಆ ಜರ್ಕ್ ಮಾಡುವಾಗ ಪ್ರಶಾಂತ್ ಅಣ್ಣ ಗಾಡಿ ನಿಲ್ಸ್ಬಿಟ್ಟು ಪೆಟ್ರೋಲ್ ಹಾಕ್ಸಿಲ್ವಾ ಅಂತಾರೆ. ವಿಡಿಯೋ ಶೂಟ್ ಮಾಡ್ತಿರೋದೇ ಅದಕ್ಕೆ, ಅವ್ರು ಬಂದಿರೋದೇ ಅದಕ್ಕೆ. ಗೈಸ್ ಸಂಜಯ್ ಬಂದಿರೋ ಲುಕ್ ನೋಡಿ, ಅವ್ನ ಬಾಡಿಗೆ ಆಯಿಲ್ ಹಾಕ್ರೋ ಆಲ್ರೆಡಿ ಹಾಕಿದ್ದೀರಾ, ಸೇಮ್ ಕಲರ್ ಕಾಣಿಸ್ತೆ. ಇವತ್ತು ಫುಲ್ ಸ್ಮೂತ್ ಆಗುತ್ತೆ. ನೀನ್ ನಗಾಡ್ಬಾರ್ದು. ಇಲ್ಲ ಕತ್ತಿಡ್ದೆಡ್ತಿ, ಹಿಂಗೆ ಕತ್ತಿಡ್ದೆತ್ತಿ. ಆಕ್ಚುಲಿ ಬನ್ನಿ 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 ಬನ್ನಿ, ಇಲ್ಲಿ ಬನ್ನಿ, ಒಳಗೆ ತಲೆ ಹಾಕಿ. ಏನ್ ಎತ್ತೀರಾ? ಕೈಗೆ ಸಿಗ್ತಾ ಇಲ್ಲ. ಗೈಸ್ ರೀಲ್ ಶೂಟ್ ಮಾಡ್ತಿದ್ವಿ, ಮಳೆ ಸ್ಟಾರ್ಟ್ ಆಯ್ತು. ಈಗ ಮಳೆ ನಿಲ್ಲೋದು ಯಾವಾಗ ಹೋಗ್ತಿಲ್ಲ ನೋಡಿ, ಎಲ್ಲ ನಿಂತಿದ್ವಿ. ಗೈಸ್ ಇನ್ನೊಂದು ಸ್ವಲ್ಪ ಶೂಟ್ ಲಾಸ್ಟ್ ಪಾರ್ಟ್ ಇದೆ, ಅದು ಮುಗಿಸ್ಬಿಟ್ರೆ ಹೊರಡೋದೆ. ಶೂಟ್ ಇನ್ನೂ ಮುಗ್ತಿಲ್ಲ, ಇನ್ನೊಂದು ಸ್ವಲ್ಪ ಶೂಟ್ ಇದೆ. ಅದ್ರ ಮಧ್ಯದಲ್ಲಿ ನಾವು ಲಂಚಿಗೆ ಬಂದಿದ್ದೀವಿ, ಲಂಚ್ ಮಾಡೋಣ ಬನ್ನಿ. ಸೊ ನಾನು ಫೈನಲಿ ಶೂಟ್ ಮುಗಿಸಿ ಸ್ವಲ್ಪ ಲೇಟ್ ಆಗೋಯ್ತು. ಪ್ಲಾನ್ ಇದ್ದಿದ್ದೆ ಬೇರೆ, ಟೈಮಿಂಗ್ ಹೆಂಗೂ ಆಗೋಯ್ತು. ಅಶ್ವಿತ್ ಅವ್ರ ಮನೆಗೆ ಕೊಟ್ಟರು. ನಾನು ಬಾಯಿ ಹೇಳೋಕ್ಕಾಗಿಲ್ಲ, ಅಂದರೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಾಯಿ ಹೇಳಿದ್ದು. ಇವಾಗ ಸೋ ಮಚ್ ಹೆಲ್ಡ್ ಅಪ್ ವಿತ್ ರೀಲ್ ಅಂತ ಇವತ್ತು. ಸೊ ಓಕೆ, ಈಗ ನಮ್ಮ ಫ್ಯಾಮಿಲಿಗೆ ನಾನು ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಎಲ್ಲರೂ ಈಗ ಗಾಡಿ, ನಮ್ಮಪ್ಪ ನೋಡಿ ಎಲ್ಲ ಗಾಡಿ ಹತ್ತುತ್ತಾ ಇದ್ದಾರೆ. ಸ್ವಲ್ಪ ಹುಷಾರಿಲ್ಲ, ಜ್ವರ ಹಾಕಿದ್ದು. ಅದು ಬಿಟ್ಟರೆ ನೇಹಾ ಅವರು ಮತ್ತು ಐಶು ಮತ್ತು ನಮ್ಮ ಅತ್ತೆಗಾರು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದಾರೆ. ಹೆಂಗೂ ಆಚೆ ಕರ್ಕೊಂಡು ಗಾಯ್ಸ್ ನಾವು ಫ್ಯಾಮಿಲಿ ಎಲ್ಲ ಒಂದು ಕಡೆ ಕಾಣಿಸ್ಕೊಂಡು ಒಂದು ದಿನ ಆಚೆ ಹೋಗಿ ಎಷ್ಟು ದಿನ ಆಯ್ತಲ್ಲ? ತುಂಬಾ ದಿನ ಆಯ್ತು. ಫ್ಲಾಶ್ ಹಾಕಿ ಕಾಣ್ತಲ್ಲ, ಯಾರು ನಿಮ್ ಪಕ್ಕ ಕೂತಿರೋದು? ಫ್ಲಾಶ್ ಹಾಕಿ ಬನ್ನಿ ಹೋಗೋಣ. ಕ್ಲೋಸ್ ಆಗಿರುತ್ತೋ ಗೊತ್ತಿಲ್ಲ, 9:30 ಆಗಿದೆ. ಫುಡ್ ಕೋರ್ಟ್ ಓಪನ್ ಇರುತ್ತೆ. ಸ್ವಲ್ಪ ತಿನ್ಕೊಂಡು ನಾವು ಯಾರು ಮೂವಿಗೆ ಹೋಗೋ ಮೂಡಲ್ಲಂತೂ ಇಲ್ಲ. ಮೂವಿಗೆ ಹೋಗ್ಬೇಕಾ? ಮೂವಿ ಹೋಗ್ಬಂಗಂದ್ರೆ ಟಿಕೆಟ್ ಒಂದು ಮಾಡಿಕೊಡ್ತೀವಿ. ನನಗೂ ಮೂವಿ ಮೂಡಲಿಲ್ಲ. ಬನ್ನಿ, ನಮ್ಮ ಕಾಮಿಡಿ ಫಿಲಮ್ ನೋಡ್ಬೇಕಂತೆ. ಕಾಮಿಡಿ ಫಿಲಮ್ ಬಂದಾಗ ಹೋಗೋಣ. ಕಾಮಿಡಿ ಫಿಲಮ್. ಸಂಜೆ ನಮ್ಮ ಅಕ್ಕ ಗಾಡೀಲಿ ಬಂದರು, ಸಂಜಯ್ ಮತ್ತೆ ಮನೀಶು. ನಮ್ಮ ಅಕ್ಕ ಗಾಡಿ ಆಚೆ ನಿಲ್ಲಿಸ್ಬಿಟ್ಟಿದಾರಂತೆ. ಇಲ್ಲಿ ಟೈರ್ ಕದ್ದು ಬಿಡ್ತಾರಂತೆ. ಏನು ಮಾಡೋದು ಈಗ? ನಮ್ಮ ಅಕ್ಕ ಗೊತ್ತಿಲ್ಲ, ಟೆನ್ಷನ್ ಆಗ್ಬಿಟ್ಟು ಫುಲ್ ಎದುರಿಸ್ಬಿಟ್ಟಿದ್ದೀನಿ. ಪಾರ್ಟ್ಸ್ ಕದ್ದು ಬಿಡ್ತಾರೆ. ಎಲ್ಲಿ BMW ಅಂತ ಕೇಳ್ತಿದ್ದಾರೆ. ತೊಗೊಂಬಂದು ಇಲ್ಲೇ ಪಾರ್ಕಿಂಗ್ ಮಾಡಿ ಅಣ್ಣನ ಹತ್ರ ಕೊಟ್ಟು ಕೀಸ್ಕೊಡೋಣ ಆದಷ್ಟು ಬೇಗ. ಅಣ್ಣ ನೀವು ಜಾಮೂನ್ ನೋಡಿದ್ದೀರಾ ಲೈಫಲ್ಲಿ? ಜಾಮೂನ್ ತಿಂದಿದ್ದೀರಾ? ಹಂಗೆ ಹಿಂದೆ ತಿರುಗಿ, ರಪ್ಪ ಅಂತ ತಿರುಗಿ ಹಿಂದೆ. ಅವ್ಳು ನೋಡಿ, ಅವ್ಳು ಬಚ್ಚಿರ್ಕೊತ ಇಲ್ಲಿ ನೋಡಿ, ನೆನಪಾಯ್ತಾ ಜಾಮೂನು? ಕಲರ್ ಹೇಳ್ತಿಲ್ಲ ಅಣ್ಣ, ಮನ್ಸಿಂದ ಹೇಳ್ತಿರೋದು ಕಲರ್. ಅಯ್ಯೋ ಗೈಸ್, ಕಲರ್ ಡಿಸ್ಕ್ರಿಮಿನೇಷನ್ ಮಾಡ್ತಿಲ್ಲ ನಾವು, ಮನ್ಸಿಂದ. ಜಾಮೂನ್ ತರ ಸ್ವೀಟು ನಮ್ಮ ಹುಡುಗ ಅಂತ. ಗೈಸ್ ಮಾಲೇ ಕ್ಲೋಸ್ ಆಗ್ಬಿಟ್ಟಿದೆ ನೋಡಿ. ಇಷ್ಟೊತ್ತಿಗೆ ಬಂದಿದ್ದೀವಿ. ಏನಿಲ್ಲ, ಸುಮ್ಮನೆ ವಾಕ್ ಮಾಡಿ ಒಂದು ಸ್ವಲ್ಪ ಆಚೆ ಎಲ್ಲ ಸುತ್ತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಜೊತೆಗೆ. ವಾಕಿಂಗ್ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ ನಾವು ಫ್ಯಾಮಿಲಿ. ಒಂದು ನಿಮಿಷ ಇಲ್ಲಿ ಬನ್ನಿ. ಮಾಮ್ ಗೈಸ್, ಲೈಫಲ್ಲಿ ನೋಡಿ ಗೈಸ್, ಎಲ್ಲಿ ರೀಚ್ ಆಗಿದ್ದೀವಿ. ವಾಕಿಂಗ್ ಮಾಡಕ್ಕೆ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಕಾರ್ಡಿಯೋ ಡಿನ್ನರ್ ಆಯ್ತು, ವಾಕಿಂಗ್ ಮಾಡಕ್ ಬಂದಿದ್ದೀವಿ. ನಡ್ಕೊಂಬ, ಎಸ್ಕಲೇಟರ್ ಹತ್ತಿರ ಹೊಡಿತೀವಿ. ಹಾಯ್ ಆರಾಮ? ಹಾಯ್ ಅಂಬ. ವಾಕಿಂಗ್ ಮಾಡಬೇಕು, ಕಾರ್ಡಿಯೋ ಮಾಡಬೇಕು ಅಂತ ನೋಡಿ. ಅಲ್ಲಿ ಹೋಗ್ತಾಳೆ ನೋಡಿ. ಕಾರ್ಡಿಯೋ ಮಾಡ್ಬೇಕು ತಾನೆ ನೀನು. ಇಲ್ಲಿ ಮೇಲೆ ಹತ್ತಿದ್ರೆ ಅಲ್ಲಿ ಸ್ಟೆಪ್ಸ್ ತೋರಿಸ್ತೀವಿ, ಅದು ಹುಡ್ಕೊಂಡು ಬಾ. ನಮಗ್ ಗೊತ್ತಿಲ್ಲ ಅದು. ಕಾಲ್ ಏ ಸೋನು ಬಾ, ಆಯ್ತು ಬಾ, ಪರವಾಗಿಲ್ಲ ಬಾ ಸೋನು. ಅಯ್ಯೋ ಒಳ್ಳೆ ಸೈಕೋ ಇದು. ಆಯ್ತು ಬಾ, ಈಗ ಲೇಟ್ ಆಗ್ಬಿಟ್ಟಿದೆ. ಕಾಣಿಸ್ತಿದೆ, ಸ್ಟೇರ್ಸೇ ಕಾಣಿಸ್ತಿಲ್ಲ. ಆಯ್ತು ನಡಿ, ಆಯ್ತು ಪಾಪ ಅಂತ ಬಿಡ್ತೀವಿ. ಪಾಪ ಅಂತ ನೀ ಏನ್ ಬಿಡೋದು? ಇವೆಲ್ಲ ನಡೀತೀನಿ ಇವಾಗ. ಅದನ್ನೇ ಬನ್ನಿ ಬೇಗ. ಇವ್ರು ಯಾರು? ಇವರು ಇವತ್ತು ಫಸ್ಟ್ ಟೈಮ್ ಮಾಲ್ ಬಂದೋಡ್ತಾರೆ ಆಡ್ತಾರೆ ನಮ್ಮ. ಏಯ್ ಬನ್ನಿ ಮೇಲೆ ಹೋಗಿ ನೇಹವ್ರ ಹತ್ರ ಮಾತಾಡ್ಸ್ಕೊಂಬರೋಣ. ಹಿಂಗೆ ಸ್ವಲ್ಪ ಬೇಗ ಬರ್ಬೋದು ಅನ್ಸುತ್ತೆಲ್ಲ. ತುಂಬ ಸ್ಲೋ ಆಗಿ ಬರ್ತಾರಪ್ಪ ಗೈಸ್. ನಾನು ಫಾಸ್ಟ್ ಗೈ ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಸ್ವಲ್ಪ ಸ್ಲೋ, ಲೈಫಲ್ಲಿ ಸ್ಲೋ ಆಗೋಣ. ಫಾಸ್ಟಾಗಿ ಎಲ್ಲ ಫಾಸ್ಟಾಗಿ ಓಡಬೇಕು, ಫಾಸ್ಟಾಗಿ ತಿನ್ನಬೇಕು, ಆ ಥರ ಫಾಸ್ಟಾಗಿ ಕೆಲಸ ಮುಗಿಬೇಕು. ನಾನು ಫಾಸ್ಟ್ ಆಗ್ಬಿಟ್ಟಿದ್ದೀನಿ. ಯಾಕೆ ಹಿಂಗೆ ನಾನು ಲೈಫ್ನ ಸ್ಲೋ ಆಗಿ ತೊಗೊಳಕ್ಕೆ ಆಗ್ತಿಲ್ಲ. ಅಂದರೆ ಏನು ಹತ್ರ ಬರ್ತಿದ್ದೆ? ಅರ್ಜೆನ್ಸಿ ಹತ್ರ ಬರ್ತಾ ಇದ್ರೆ. ಏನು ಅರ್ಜೆನ್ಸಿ? ಆ ಥರ ಸಿಕ್ಬಿಡ್ಬೇಕು ಅನ್ನೋದು. ಏನು ಸಿಕ್ಬಿಡ್ಬೇಕು? ಅದೇ ಮಾಡ್ತಿರೋದು ನಾವು.
ಆ ಥರ ಅಲ್ಲ ಶಾ, ಆ ಥರ ಬೇಗ ಸಿಕ್ಬಿಡ್ಬೇಕು ಅಂತಲ್ಲ, ನನ್ನ ಕೆಲಸಗಳು ಬೇಕಾಗಬೇಕು. ಏನೋ ನೀವು ಎಷ್ಟು ಸ್ಲೋ ಆಗಿ ಬಂದೆ, ನನಗೆ ಎಷ್ಟು ಉರಿತು ಗೊತ್ತಾ, ಸ್ಲೋ ಆಗಿ ಬರ್ತೀಯ. ಸ್ಲೋ ಆಗಿ ಬಂದಿಲ್ಲ, ಅಲ್ಲಿ ಮಿಸ್ಸು ಕಾಲು ಇಡಕ್ಕೆ ಭಯ ಬೀಳ್ತಿದ್ರು, ಅದಕ್ಕೆ ಹಿಂದೆ ಒಳ್ಳೆ ರಿಪ್ಲೈ ಇಟ್ಟಿದ್ಯಾ. ಒಳ್ಳೆ ರಿಪ್ಲೈ ಅಲ್ಲ. ಹಲೋ ಹಾಯ್ ಹೌ ಯು, ಐಮ್ ಗುಡ್, ಹೌ ಯು. ಓ ನಮ್ಮ ಅಕ್ಕ ಅಲ್ಲ, ನಾವು ಸಂಜೆ ಜಾಮೂನ್ ಅಂತ ಕರಿತೀವಿ, ನೀನು ಯಾಕೆ ಕರಿತೀಯ? ನಾನು ಅವ್ನ್ಗೆ ಅಂತ ನಾನು ಜಾಮೂನ್ ಅಂದೆ. ಹೇಳಿ ಅಕ್ಕ ಅಂದೆ. ಗೈಸ್, ನಾನು ನನ್ನ ಫ್ರೆಂಡು ಜಾಮೂನ್ ಅಂತ ಹೇಳೋದು ಅವ್ನ ಮನಸ್ಸಿಂದ ಅಷ್ಟು ಸ್ವೀಟ್ ಇದ್ದಾನೆ ಅವನು. ನನ್ನ ಸ್ವೀಟ್ಸ್ ಅಲ್ಲಿ ಒನ್ ಆಫ್ ದ ಮೇಜರ್ ಸ್ವೀಟ್ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಒನ್ ಆಫ್ ದ ಮೇಜರ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅಂತ ಅವನಿಗೆ ಜಾಮೂನ್ ಅಂತ ಹೆಸರಿಟ್ಟಿರೋದು. ಇಟ್ಟ ಮೇಲೆ ಐಸ್ ಇಟ್ಟ. ನಮ್ಮ ಮನೇಲಿ ನಮ್ಮ ಮೇಜರ್ ಸ್ವೀಟ್ ನಮ್ಮ ಅಕ್ಕ, ಅದಕ್ಕೆ ಅವಳು ಜಾಮೂನ್ ಅಂತ ಹೇಳಿದ್ವಿ. ಜಾಮೂನ್ ಅಕ್ಕ ಅಂತೆ ನೋಡಿದ್ರೆ ಅದ್ರ ಬದಲು ಜಾಮೂನೇ ಅನ್ಬೋದು ನಿಮ್ಗೆ. ಜಾಮೂನ್ ಅವ್ರ ಅಕ್ಕ ಇದು. ಏನು ಹೊಸದಾಗಿ ಏನೋ ಕಲ್ತ್ಕೊಂಡ್ ಬಂದ್ಬಿಟ್ಟವಳೆ. ಅಲ್ಲ, ಕಾಲೇಜ್ ಅಡುಗೆ ಮಾಡಕ್ ಹೋಗ್ತಾವಳ. ಸಾಯಿಲ್ ಚೆನ್ನಾಗಿ ಹೇಳ್ದ, ಎಲ್ಲರೂ ನಿನಗ್ ಮಾಡ್ತಾರಲ್ಲ ಹಂಗ ಅಂತ. ಇಗ್ನೋರ್. ಈ ಕಡೆ ಇಗ್ನೋರ್ ಮಾಡ್ಬೇಕಾ? ನೀವೆಲ್ಲ ಇಗ್ನೋರ್ ಮಾಡ್ತಾ ಇದ್ದೀರಾ? ಗೊತ್ತಾಗಲ್ವಾ? ಕಾಲೇಜಲ್ಲಿ ಇಗ್ನೋರ್ ಮಾಡ್ತಾ ಇದೀವಿ, ಬಟ್ ಇಗ್ನೋರ್ ಮಾಡೋ ತರ ಮಾಡಲ್ಲ ಅವ್ರು. ಇಗ್ನೋರ್ ಮಾಡೋದಂದ್ರೆ ಮಾತಾಡ್ಸಲ್ಲ, ಆಯ್ತಾ? ಅದು ನಿನ್ ಪ್ರಕಾರ, ನಮ್ ಪ್ರಕಾರ ಇಗ್ನೋರೇ ಬೇರೆ. ಶರ್ಟ್ ಹಾಕಿಲ್ಲ, ರೋಸ್ಟ್ ಮಾಡಿ. ಓಕೆ ಗೈಸ್, ಲೆಟ್ಸ್ ಗೋ. ಏಯ್, ಹಿಂಗೆಲ್ಲ ಮಾಡಬಾರ್ದು. ಕೊನೆ ಗೈಸ್, ನೀವು ಅವ್ರ ಫ್ಯಾಮಿಲಿ ಕಾಯ್ತಿದ್ದಾರೆ ಫುಡ್ ಕೋರ್ಟಲ್ಲಿ, ಹೋಗಿ ಸ್ವಲ್ಪ ತಿನ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ. ಅದಕ್ಕೆ ಜಾಸ್ತಿ ಆಯ್ತು ಔಟರ್ ಕಡೆ ಅಕ್ಕ. ಯಾಕೆ? ನನಗೆ ರೇಗ್ಸಿದ್ದಕ್ಕೆ. ಹರ್ಟ್ ಆಗುತ್ತಲ್ವಾ? ಮಾತಾಡ್ಬಿಡೋಣ ಗೈಸ್. ನಿಂಗೆ ಹರ್ಟ್ ಆಗುತ್ತೆ ನಾವು ಇಲ್ಲ. ನಿಂಗೆ ಯಾವ್ದಾದ್ರು ವಿಷಯಕ್ಕೆ ರೇಗ್ಸೋದು. ನೀನು ಹರ್ಟ್ ಅರೆ ನೀನು ಬೇರೆಯವ್ರ ರೇಗ್ಸೋದು ನಿಲ್ಸ್ಬಿಡು. ಈಗ ನಿನ್ ಸಾಯಿಗೆ ತತ್ತೋಡ್ ಒಂದ್ ನಿಮಿಷ. ನಮ್ಮ ಅಕ್ಕಂಗೆ ಜಾತ್ರೆ ಅಂತ ಕರಿತೀಯ? ಇರು, ನಮ್ಮ ಅಕ್ಕಂಗೆ ಜಾತ್ರೆ ಅಂತ. ನನಗೆ ಹಲ್ಸೆಟ್ ಅಂತೀಯ, ನನ್ನ ಪ್ರೀತಿಯಿಂದ ಕರೆಯೋ ನನಗೆ ಹಲ್ಸೆಟ್ ಅಂತೀಯ, ಅದೇಳು. ಅದ್ಬಿಡೋದು. ಅವನಿಗೆ ತತ್ತೋಡ್ ಅಂತೀಯ. ಅದು ಫ್ಯಾಕ್ಟ್, ಅದು ಇದು ಫ್ಯಾಕ್ಟೇ. ಅವನು ಯಾಕಣ ನಿನ್ ಫೇವ್ರೇಟ್ ಶರ್ಟ್ ಮೊನ್ನೆ ಬೈ ಮಾಡ್ದವನು ಅದನ್ನ ಹಾಕಿಲ್ಲ ಅಂತ ಹೇಳಿದ್ದು. ಮೊನ್ನೆ ಬೈ ಮಾಡ್ದಲ್ಲ ಆ ಶರ್ಟ್ ಹಾಕಿಲ್ಲ ಅಂತಿರೋದು. ಬನ್ನಿ ಹೋಗೋಣ. ಸಾಕು ಗೈಸ್, ಬನ್ನಿ. ಹಾಯ್ ಗೈಸ್, ಕಾರ್ತಿಕ್ ಅವ್ರ ಗರ್ಲ್ ಫ್ರೆಂಡ್ ರಿವೀಲ್ ಆದ್ರಿ ಇವತ್ತು. ಅಲ್ಲ, ನಿಮ್ ಗರ್ಲ್ ಫ್ರೆಂಡ್? ಹಲೋ ಹಾಯ್, ಹೌ ಯು ಆದಿತ್ಯ? ಡೂಯಿಂಗ್? ತುಂಬಾ ದಿನ ಆಯ್ತು ಸಿಕ್ಕಿ. ಸೂಪರ್. ಹೆಂಗ್ ನಡೀತಿದೆ ಜಿಮ್? ಡೈಲಿನಾ? ಸೀರಿಯಸ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಡೆ ಬಂದೆ. ನೀವು ಹೌದಾ? ಇಡ್ತೀರಾ ಅನ್ಬಿಟ್ಟು. ಥ್ಯಾಂಕ್ ಯು. ಗಿಫ್ಟ್. ಹಲೋ, ವಾಟ್ಸಪ್ ಐಶು, ಹಾಯ್. ನೀವು ಬಂದ್ಬಿಟ್ರು ಗೈಸ್. ಹೆಂಗ್ರಿ ಹುಡ್ಕದ್ರಿ? ಕಲಿಯರ್ ಸಿಕ್ಕಿದ್ರು. ಕರ್ಲಿಯರ್ ಅಂದ್ರೆ ಸಾಯಿಲ್ಲ. ಮೀ ಫೋನ್ ಹಾಯ್ ಅತ್ತೆಗಾರು, ನೈಸ್ ಔಟ್ಫಿಟ್ ಅತ್ತೆಗಾರು, ಸಖತ್ತಾಗಿದೆ. ನೈಸ್ ಔಟ್ಫಿಟ್, ಚೆನ್ನಾಗಿದೆ ನೋಡಿ ಗೈಸ್, ಚೆನ್ನಾಗಿದೆ ಔಟ್ಫಿಟ್. ವೇಸ್ಟ್ ಕೋಟ ಇದು? ಹೌದಾ, ನೈಸ್. ಅಟ್ಯಾಚ್ ಚೆನ್ನಾಗಿದೆ. ಈಗ ಯಾರು ತಿನ್ಬೇಕು ಗೈಸ್? ಅತ್ತೆಗಾರು ಏನು ತಿನ್ನೋದು? ಆಲ್ಮೋಸ್ಟ್ ಹೊಟ್ಟೆ ತುಂಬಿದೆ, ಸ್ವಲ್ಪ ತಿನ್ನಿ. ಎಲ್ಲಿ ಮಾವಗಾರು ಅಂದ್ರೆ ಸಂಪಾದನೆ ಮಾಡ್ತಾರೆ, ನಾವು ಖರ್ಚು ಮಾಡ್ತೀವಿ ಅಂತ. ಅಲ್ಲ, ಖರ್ಚು ಮಾಡೋ ಟೀಮಿಗೆ ನಾವು ಬರ್ಬೋದು. ಅತ್ತೆಗಾರು, ಖರ್ಚು ಮಾಡೋ ಟೀಮಿಗೆ ನಾವು ಬರ್ಬೋದಾ? ಹಿಂಗೆ ಹೇಳ್ತೀನಿ, ನಾವು ಖರ್ಚು ಮಾಡ್ತೀವಿ, ಅದಕ್ಕೆ ಅವ್ರು ಸಂಪಾದನೆ ಮಾಡ್ತಾ ಇದ್ದಾರೆ. ನಿಮ್ ಗ್ಯಾಂಗ್ ನಮ್ನು ಹಾಕೊಳ್ಳಿ. ಆಲ್ರೆಡಿ ಹಂಗೆ ಕೂತಿರ್ತಾರೆ ಯಾವಾಗ್ಲೂ ಅವರು. ಸ್ವಲ್ಪ ತಿಂದ. ಇದೇನು ಇದು? ಲಿಪ್ಸ್ಟಿಕ್ ಅದು? ನನ್ನ ಬ್ಯಾಗ್ ನಂದು ಐಡೆಂಟಿಟಿ ಮಾಡ್ಬಿಟ್ಟಿದ್ದೀರಾ ನೀವು. ಏನಂದ್ರು ಜನ? ಇವತ್ತೂ ಎಲ್ಲ ಹೋದ್ರೆ ಒಬ್ರು ಆಂಟಿ ಕಂಡಿಡ್ಬಿಟ್ಟು ನಮ್ಮಮ್ಮನ ನಿಮ್ ಬ್ಯಾಗ್ ನೋಡಿದ್ಮೇಲೆ ಕನ್ಫರ್ಮ್ ಆಯ್ತು ಅಂತಿದ್ದಾರೆ ಅಂತ. ನಾನು ಆರ್ಡರ್ ಮಾಡಿ ಬನ್ನಿ, ಆರ್ಡರ್ ಮಾಡಿ ಗೈಸ್. ನಾನು ಇವತ್ತು ಬರ್ತೀನಿ ಅಂತ ಇವ್ರು ಅನ್ಕೊಂಡಿದ್ದೀನಿ ಅಂತ ಇವತ್ತು ಸಿಕ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು. ಹೌದಾ? ಥ್ಯಾಂಕ್ ಯು. ಸಿಕ್ಕಿದ್ರೆ ಸಾಕು. ಇವತ್ತು ಮಾಲ್ ಆಫ್ ವೇಸ್ಟ್ ಯಾಕೆ ಸ್ಯಾಮ್ ಸಿಗ್ತಾನೆ. ಗೈಸ್, ನಾವು ವಿಡಿಯೋ ಪ್ಲಾನ್ ಮಾಡ್ತಿದ್ದೀವಿ.
ಹೂ ನೋಸ್ ನೇಹಾ ಬೆಟರ್, ಐಶು ಆರ್ ಸ್ಯಾಮ್? ಆಬ್ವಿಯಸ್ಲಿ ನಾನೇ. ಯಾರು ವಿನ್ ಆಗ್ತಾರೋ ಅವ್ರಿಗೆ ನೇಹಾ ಅವ್ರ ಪಾರ್ಟಿ ಕೊಡಿಸ್ಬೇಕು, ಓ ಗಿಫ್ಟ್ ಕೊಡಿಸ್ಬೇಕು. ಏನು ಏನು ಹೂ ನೋಸ್ ನೇಹಾ ಬೆಟರ್, ಐಶು ಆರ್ ಸ್ಯಾಮ್? ಅದಕ್ಕೆ ನಾನೇ ಪಾರ್ಟಿ ಕೊಡ್ಸ್ಬೇಕಾ? ಯಾರು ಲೂಸ್ ಆಗ್ತಾರೋ ಅವ್ರು ವಿನ್ ಆದವ್ರಿಗೆ ಕೊಡ್ಸ್. ನನ್ನ ಹತ್ರ 0 ರೂಪೀಸ್ ಇದೆ, ಅದ್ರಲ್ಲಿ ಎಷ್ಟು ಬೇಕಾದ್ರೂ ತಗೊಳ್ಳಿ. ರಾಂಗ್ ಹೇಳ್ಬಿಟ್ಟೆ ಗೈಸ್, ಸ್ವಲ್ಪ ತಲೆ ಕೆಟ್ಟೋಗ್ಬಿಟ್ಟು. ಡೋ ಬಾಲ್ ಸಕ್ಕತ್ತಾಗಿರುತ್ತೆ. ಬನ್ನಿ. ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇದ್ದೆ ಬೆಳಗಿಂದ, ಅದಕ್ಕೆ ಬಾಯಿ ತೊದಲ್ಬಿಟ್ಟೆ. ನೀವ್ ಯಾವಾಗ್ಲೂ ಡಾಗ್ ಬಾಲ್ ಅಂತಾನೆ ಹೇಳೋದು. ಡೋ ಬಾಲ್. ಏನ್ರಿ ಬಂದ್ ಪಕ್ಕ ಕೂತ್ಕೊಂಡ್ಬಿಟ್ರಿ? ನೋಡಿ ಅತ್ತಗಾರು ನಿಮ್ ಮುಂದೆನೆ ಅಷ್ಟು ಜಾಗ ಇದೆ, ಅಷ್ಟು ಜಾಗ. ಹಾ ಏನಿದು ಪಕ್ಕ? ಫ್ಯಾಮಿಲಿ ಮುಂದೆ ಏನಿದೆಲ್ಲ? ಛೇ 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 ಛೇ, ಸ್ವಲ್ಪ ದೂರ ಇರಿ. ಇವತ್ತು ಯಾರೋ ಇದನ್ನ ನೋಡ್ಬಿಟ್ಟು ಹಾ ನಾನು ಬ್ಲಾಗಲ್ಲಿ ನೋಡಿದ್ದೀನಿ ನಿಮ್ಮ ಬಕೆಟ್ ಬ್ಯಾಗ್ ಬ್ಯಾಗ್ ಅಂತ ಹೇಳ್ತಾವ್ರೆ. ಪಾಪ ಬಕೆಟ್ ಬ್ಯಾಗ್ ತಂದಿದ್ದಾರೆ ಇವತ್ತು ನಮ್ಮ ಮನೆಯವರು. ಮತ್ತೆ ಕೊಡ್ಸಿದ್ದೀರಾ ನೀವು ನೋಡಿ ಐಡೆಂಟಿಟಿ ಆಗಿದೆ ಅದು. ಬಕೆಟ್ ಈಗ ಬೇರೆ ಯೂನಿಕ್ ಬ್ಯಾಗ್ ತರೋ ಟೈಮ್. ಸಾಯಿಲ್ 75 ಹಾರ್ಡ್ ಡೇಸ್ ನೋಡಿ ಅಲ್ಲಿ. ನಮ್ಮನೆ ಅವರು ಫುಲ್ ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇದ್ದಾರೆ ಗೈಸ್ ಎಂಗೇಜ್ಮೆಂಟ್ಗೆ ಅಂತ. ನಾನು ಸ್ಟ್ರಿಕ್ಟ್ ಡಯಟ್ ಸ್ಟಾರ್ಟ್ ಮಾಡಬೇಕು, ಆಗ್ತಾ ಇಲ್ಲ. ಕೆಲಸ ನೀವು ತಿನ್ನೋದೇ ಇಲ್ವಲ್ಲ ಇನ್ ಒಂದು ಡಯಟ್. ಪ್ರಾಬ್ಲಮ್ ಏನು ಗೊತ್ತಾ, ನಾನೇನು ಹೇಳ್ತೀನಿ, ಏನೇ ಕೆಲಸ ಇರಲಿ ತಿನ್ಬಿಟ್ಟು ಮಾಡೋದು. ನನಗೆ ಅದಕ್ಕೆ ತುಂಬ ಕೋಪ ಬರ್ತೀನಿ ಮೇಲೆ. ಇವತ್ತು ಮಾಡಿ ಎಷ್ಟೊತ್ತು ಹಿಂದೆ ಓಡಾಡಿದ್ದೀನಿ ಗೊತ್ತಾ ನಾನು. ವೆರಿ ಬ್ಯಾಡ್. ಫ್ಯೂಚರ್ ಅಲ್ಲಿ ನೇಹಾ ಹಿಂಗೆ ನಿಮ್ಗೆ ನಿಮ್ಮ ಅಮ್ಮ ತರ ತಿನ್ನಿಸ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾವಮ್ಮ ತಿನ್ಸಲ್ಲ. ಇವತ್ತು ತಿನ್ಸಿದ್ರು. ಅದೇ ನಾನು ಹೇಳಿದ್ದು. ನೇಹಾ ನೀವು ಯಾವಾಗ ಬಂದ್ರೆ ಅದೇನಾಗುತ್ತೆ ಅಡುಗೆ ಎಲ್ಲ ಮಾಡಿ ತಿಂದಿಲ್ಲ ಅಂದರೆ ಇವ್ರ ಹಿಂದೆ ಓಡಾಡ್ಕೊಂಡು ಕೆಲಸ ಎಲ್ಲ ಬಂದ್ಮೇಲೆ ಇವಾಗ ಅವ್ರವರು ನಾಷ್ಟ ಆದ್ರೂ ಮಾಡ್ಕೊಂಡ್ ಬಂದಿರ್ತಾರೆ. ಇವ್ನು ಏನು ಮಾಡ್ಕೊಂಡ್ ಬಂದಿರ್ತಾನೆ, ಏನು ತಿಂದಿಲ್ಲ. ಕಿಚನ್ ಇಟ್ಕೊಂಡು ಕಾಲು ಬಂದಿತ್ತು ಮಾಡಿ, ಅಷ್ಟು ಕಾಲು ಇಟ್ಕೊಂಡು ನಾನು ಮಾಡ್ತೀನಲ್ಲ ಅಡುಗೆ ತಿನ್ಬೇಕು ತಾನೆ. ಮದುವೆ ಆದ್ಮೇಲೆ ಹೆಂಡತಿ ಮಾಡಿದ ಊಟ ತಿಂತೀನಿ ಗೈಸ್, ಅಲ್ಲಿವರೆಗೂ ತಿನ್ಬಾರ್ದು ಅಂತ ಶಪಥ ತಗೊಂಡಿದ್ದೀನಿ. ಅಲ್ಲಿ ಅವರು ಮದುವೆ ಆದ್ಮೇಲೆ ಹೆಂಡತಿ ಮಾಡಿದ ಊಟನೇ ತಿನ್ಬೇಕು. ಇದೆಲ್ಲ ತಿನ್ ಸಾಕಾಯ್ತು ಗೈಸ್, ಎಷ್ಟಂತ ತಿನ್ನೋದು ಇದನ್ನೇ. ಸಾರಿ ಅಷ್ಟಂಕ ತಿನ್ನಲ್ವಾ ನೀವು? ಸಾರಿ ತಿನ್ನಲ್ಲ, ಬರೀ ಪಿಜ್ಜಾ ತಿಂತಾರೆ. ಅಷ್ಟವರೆಗೂ ತಿನ್ನಲ್ಲ. ಸಾರಿ Will you not eat khana until then? ಊಟ ಆಯ್ತಾ? ಪರವಾಗಿಲ್ಲ. ಅವ್ರ ಸಪ್ರೇಟ್ ಆಗಿ 3 ಜನ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಜಾಯಿನ್ ಮಾಡಿ ಬಂದಿರಿ ಟೇಬಲ್. ಕೆಳಗೆ ಮ್ಯಾಕ್ಸ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ ನಾವು. ಬಿಲ್ಲಿಂಗ್ ನಿಂತ್ಕೊಂಡಿದ್ರೆ ಆ ಸ್ಟಾಫ್ ಇನ್ನೊಂದು ಹುಡುಗಿ ಕರೆದ್ರು ಅವ್ರನ್ನ, ಇರಿ ಸ್ಯಾಮ್ ಅವ್ರ ಅತ್ತೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಫಸ್ಟ್ ಬಿಲ್ಲಿಂಗ್ ಮಾಡಿದ್ರು. ಥ್ಯಾಂಕ್ ಯು ಆ ಸಬ್ಸ್ಕ್ರೈಬರ್ಗೆ ಇಲ್ಲಿಂದಾನೆ ಥ್ಯಾಂಕ್ ಯು ಹಾರ್ಟ್ಫುಲಿ. ಸಾರಂಗೆ ಅದು ಕೊರಿಯನ್ ಲ್ಯಾಂಗ್ವೇಜ್. Love you. ಸಾರಂಗೆ ನೋಡ್ಬಿಟ್ಟು ಯಾರು ಕುತ್ಕೊಂಡ್ಬಿಡೋರೆ ಅವ್ರದ್ದೇ ನೆರಳು ಗೊತ್ತಿಲ್ಲ ಅವ್ರಿಗೆ. ನಿನ್ನ ನೆರಳು ನೋಡಿ ನೀನೆ ಭಯ ಬಿದ್ಬಿಟ್ಟಿದ್ಯಾ ಅಂತೆ. ಅಲ್ಲ ಅಲ್ಲಿ ಯಾರೋ ಪಕ್ಕದಲ್ಲಿ ನೆರಳೆಲ್ಲೋ ಕಾಣಿಸುತ್ತೆ. ನೀನ್ ಕಾಣಿಸ್ತೈತಲ್ಲ, No, ನೀನ್ ಸಂಜೆ ಕೂತಿದ್ ಅನ್ಕೊಂಡ ಇಲ್ಲಿದೆ. ಮಾಡ್ತೀನಿ ಒಂದ್ ದಿವಸ ಸಾಯಿಲ್ಗೆ. ಎಷ್ಟು ಅದೇ ಪನಿಷ್ಮೆಂಟ್. 2 spinach ravioli. She is trying for first time. Sorry? She is trying for first time. Can you please pronounce what I just told? Ravioli. Ravioli. Not ravioli, ravioli. ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ರಾ? ಸಾಕ್ ಕಣೋ. ಕದ್ರ ಕಾಣಿಸ್ಬಿಡ್ತು ಅನ್ಸ್ತಾ. ಯಾರು? ಹೇ ಸಂಜಯ್, ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ದೇನೋ? ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡೋನೆ. ಇಲ್ಲಿ ಅವ್ರನ್ನ ಬ್ಯಾಗ್ ಇಟ್ಟರೆ ಕದ್ಬಿಟ್ಟವನೆ. ನೀವೇ ಎತ್ತಿದ್ದು ನಾನು ನೋಡ್ದೆ. Thank you.
ಮೈಕಲ್ಲಿ ಇಲ್ಲಿ ಇದ್ದಿದ್ದು ಥ್ಯಾಂಕ್ ಯು. ಗೈಸ್ ಇಲ್ಲಿ ನೋಡಿ ಸೆಂಟರ್ ಇಂದ ಒಂದು ಲೈನ್ ಆಗಿ ಫಸ್ಟ್ ನೈಸ್ ಹಿಂಗ್ ಸೆಂಟ್ರಲ್ ಹಿಂಗೆ ಹಾಕಿ ಇಲ್ಲಾಂದ್ರೆ ಕಟ್ ಆಗಿ ವಾವ್ ಈಗ ವೆಜ್ ಅವರು ಅವ್ರ ಮುಂದೆ ಅದ್ರ ಹೇಳ್ಬೇಡ. ಮಾಡ್ಕೊಡ್ತೀರಾ ಲಾಸ್ಟ್ ಚೆನ್ನಾಗಿ ಕೊಟ್ಟಿರ್ತೀವಿ. ಉಪ್ಪು ಎಲ್ಲದಕ್ಕೂ ಬೀಳ್ಬೇಕು. ಜಾಸ್ತಿ ನಾನು ಹೇಳೋ ಪೀಸಿಗೆ ಜಾಸ್ತಿ ಹಾಕಿ. ಇದು ಫೋಕ್ ಕೊಡಿ. ಅಲ್ಲ ಗೈಸ್ ಇಲ್ಲಿ ಕೊಡೋದೇ ಇಷ್ಟು, ಅದ್ರಲ್ಲಿ ನೋಡಿ ಇಲ್ಲಿ ಬಿಸಾಕಿರೋದು ಜಾಸ್ತಿ ಇದ್ದಿದ್ದು ಎತ್ಬಿಟ್ಟೆ. ಪೀಸ್ ನನಗೆ ಹಂಗೆ ಕೊಟ್ಬಿಡಿ. ಗೊತ್ತ ಇಲ್ಲಿಲ್ಲ 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 ಸಂಜೆ ಚಿಕ್ಕ ಪೀಸ್ ಬೇಕಂತ ಹಿಂಗ್ ಕಟ್ ಮಾಡಿ ಹಿಂಗ್ ಕೊಟ್ಬಿಡ್ಲಾ? ಜಾಸ್ತಿ ತಿನ್ನಲ್ಲ ಅವ್ನು. ಅದು ಸ್ಪೂನ್ ಕೊಟ್ಬಿಡಿ ಸಾಕು. ನೆಕ್ಕೊಡ್ತೀನಿ. ಎಲ್ರಿಗಿದ್ಯಾ ಇದೆ ಇನ್ನೊಂದು ಬರುತ್ತೆ. ಅಯ್ಯೋ ಇನ್ನೊಂದು ಬರುತ್ತಲ್ಲ. ಸೇಮಾ ಇನ್ನೊಂದು? Thank you, aunty. ಈಗ ನಾನು ಮಾಡ್ತೀನಿ ರೀ ಕಟ್ಟಿಂಗ್. ಥ್ಯಾಂಕ್ ಯು. ಇಲ್ಲಿ ನೋಡಿ ದುಡ್ಡು ಕೊಟ್ಟು ನಾವೇ ಬಂದು ಇಲ್ಲಿ ಕಟ್ಟಿಂಗ್ ಮಾಡ್ಕೊಂಡು ತಿನ್ಬೇಕು. ಇದು ಹೆಂಗೆ ಅಂತ ಅರ್ಥನೇ ಅದು ಆಗ್ತಿಲ್ಲ. ಪಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಸಾಕು ಒಂದಾಯ್ತಲ್ಲ. ಇದು ರಾವಿಯೋಲಿ ಪಾಸ್ತಾ ಒಳಗೆ ಸೊಪ್ಪು ಹಾಕಿದಾರಂತೆ. ನಾವು ಅಮ್ಮ ಸೊಪ್ಪು ಸಾರು ಮಾಡಿದಾಗ ನಾವು ಸೊಪ್ಪನ್ನ ಹಿಂಗೆ ಹಿಂಡ್ಬಿಟ್ಟು ಹಿಂಗೆ ಸೈಡ್ಗೆ ಹಾಕ್ತಿದ್ವಿ. ಹಿಂಗೆಲ್ಲ ಹಾಕೊಂಡು ಹಿಂಗೆ ಹಿಂಡ್ಬಿಟ್ಟು ಸಾರು ಬೀಳ್ಲಿ ಅಂತ ಸೊಪ್ಪು ಹಿಂಗೆ ಸೈಡ್ಗೆ ಹಾಕ್ತಿದ್ವಿ. ಆ ಸೈಡ್ಗೆ ಹಾಕಿರೋ ಸೊಪ್ಪನ್ನ ಮೈದಾ ಒಳಗೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಅದೇ ಸೊಪ್ಪಲ್ಲ, ಇದು ಬೇರೆ. ಇಲ್ಲ ನಮ್ಮ ಗ್ರೈಂಡ್ ಅದಕ್ಕೆ ಅವಾಗಿಂದ grind ಮಾಡ್ತಾ ಇದ್ದಾನೆ. ಸೊಪ್ಪು ಸಾರು ನನ್ನ ಅಮ್ಮ. ಅವಾಗಿಂದ ಸೊಪ್ಪು ಹಂಗೆಲ್ಲ ಮಾಡಲ್ಲ, ನಾನು ಮಕ್ಳನ್ನ ಗ್ರೈಂಡ್ ಮಾಡ್ಬಿಡ್ತಾ ಇದ್ದೆ. ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀರ ಆಂಟಿ. ಅದಕ್ಕೆ ಇವತ್ತು ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ ಅದು. ನೋಡಿ ನನ್ಗೆ ಇಷ್ಟ ಇಲ್ಲ ಆದ್ರೂ ತಿಂತಾ ಇದ್ದೀನಿ. ನಮ್ಮನೇಲಿ ಎಷ್ಟು ಭಯ ಇರ್ಬೇಕು ಎಷ್ಟು. ತಿನ್ಬೇಕು ಹಂಗೆಲ್ಲ ಇಲ್ಲ, ಮಾಡ್ಕೊಟ್ಟಿದ್ದೀನಿ ತಿನ್ಬೇಕಷ್ಟೇ. ಆಯ್ತಾ ಕೇಳಿಸ್ಕೊ ಮಾಡ್ಕೊಡ್ಬೇಕಲ್ಲ ಜಗತ್. ಅದೇ ಅದೇ ಇಷ್ಟು ವರ್ಷ ನೀನು ಮಾಡ್ಕೊಂಡ್ರೆ ಬೆಳ್ಬಿಟ್ಟ ನೀನು. ಯಾರು ನೀನು 5 ವರ್ಷ 75 ಆಡ್. ಇದು ಆನ್ಸರ್ ಏನ್ ಕೊಡ್ಬೇಕು ಗೊತ್ತಿಲ್ಲ ಅಂದ್ರೆ ಡಿಸ್ಟ್ರಾಕ್ಷನ್. ಚೆನ್ನಾಗಿದೆ, ಒಂದು ಟೇಸ್ಟ್ ಮಾಡಿ. ಬಿಡಿ ಬೇಡ ಅತ್ತಗಾರು, ವೇಸ್ಟ್ ಖಾಲಿ ಆಗ್ಬಿಡುತ್ತೆ. ನಾವು ತಿನ್ಬೇಕು, ಚೆನ್ನಾಗಿದೆ. ಖಾಲಿ ಆಗ್ಬಿಡುತ್ತೆ. ನಾವು ತಿನ್ಬೇಕು. ಮೈಲ್ಡ್ ಆಗಿರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಅವ್ನು ತಿಂದ್ರೆ ನಾವು ಸಾಸ್ ತಿನ್ನೋದು. ಚೆನ್ನಾಗಿರುತ್ತೆ ಕಣೋ. ನಾವು ಹುಲ್ಲಿಗಲ್ಲ ಆಂಟಿ. ನಂಗೆ ರಾಬಿಯೋಲಿ ಇಷ್ಟ. ಸೊಪ್ಪು ಸಗಸ ತಿನ್ನು. ರಾವಿಯೋಲಿ ಅಲ್ಲ ಅಂತ ರಾವಿಯೋಲಿ ಹುಲಿ ಇದೆ ನೋಡಿ. ಸಾಹಿಲನ ಅಲ್ಲ ಸೊಪ್ಪು ತಿನ್ನಲ್ಲ ಅವ್ರಿಗೆ ಹೌದು ಮೇನ್ ಸಾಸ್. ಸೊಪ್ಪು ಓ ಗೈಸ್ ಹೊಟ್ಟೆ ತುಂಬಿತು. ಏನು 75 ಆಡು ನಿಂದ ನಡೆಯೋ ಸಾಫ್ಟು. 75 ಇದು ಇನ್ನು 70 ಇದು ಒಂದೇ ಸ್ಟಾರ್ಟ್ ಆಗಿಲ್ಲ. ಇವತ್ತು 75 ಸಾಫ್ಟ್. ನಾಳೆ ಹಾಡು ಎಲ್ಲ ಏನಿಲ್ಲ ಕೊಳ್ಬಿಡ್ತಲ್ಲ. ನಡ್ರಿ ಹೋಗೋಣ. ಆಚೆ ತಿನ್ಕೊಂಡು ಹೋಗ್ತಾರಪ್ಪ. ಆಪೋಸಿಟ್ ಅಲ್ಲಿ ಬಿರಿಯಾನಿ ಇಶ್ಯೂ ಅದು ಇಶ್ಯೂ ಎಲ್ಲಿ ಇಶ್ಯೂ ಅಲ್ಲಿ ಆಪೋಸಿಟ್. ನಡೀರಲ್ಲ. ಆಕ್ಚುಲಿ ಬಿರಿಯಾನಿನೂ ನಮ್ಮ ಕಂಟ್ರೀಸ್ ಅಲ್ಲ. ಬಿರಿಯಾನಿ ಎಲ್ಲಿ ಇದು ಪಾಕಿಸ್ತಾನದ? ಇಲ್ಲ ಕುಯ್ಯೋ ಕೋಳಿ ನಮ್ಮ ಕಂಟ್ರಿ. I don't know, some Arab countries the food actually. ಕುಯ್ಯೋ ಕೋಳಿ ನಮ್ಮ ಕಂಟ್ರಿ ಇದೆ. ನಮ್ಮ ಸಾಕು ಇದು ಅಷ್ಟೇ, ಇನ್ನೇನು ಅದ್ರಲ್ಲಿ ವೆಜಿಟೇಬಲ್ಸ್ ಇಲ್ಲ, ಅಲ್ಲಿಂದ ತಂದ್ರ. ಇದು ನಾನು ತಿನ್ನಲ್ಲ. ಇವಾಗ ಭೇದ ಭಾವ ಬೇಡ, ತಿನ್ಕೊಂಡು ಹೋಗ್ಬಿಡೋಣ. ಇವು ತಿನ್ನಲ್ಲ ನಾವಿದು. ಆಯ್ತು ಬಿರಿಯಾನಿ ಬೇಡ, ಬೇರೆ ತಿನ್ನಲ್ಲ. ಮೊಮೋಸ್ ಎಷ್ಟು ತಿಂತ ನೀನು? 75 ಎಷ್ಟಿದೆ ನೀನು? 80 ಆಗ್ಬಿಟ್ಟು ಮತ್ತೆ ಅಯ್ಯೋ 75 ಆಗಿದೆ. 75 ಅಂದ್ರೆ ನನಗಿಂತೂ ಜಸ್ಟ್ 2 kg ಜಾಸ್ತಿ ಅಷ್ಟಾಗಿತ್ತು. 80 ಇವನು. 74 ಸೊ 84 ಇದೆ, 75 ಆದ್ರೆ ಮತ್ತೆ 80 ಆಗ್ಬಿಟ್ಟು. ಅದೇ 75 ಅಂದ್ರೆ ಅಷ್ಟು ರೆಡ್ಯೂಸ್ ಆದ್ರೆ ನೀವು
2 ತಿಂಗಳು ಮಾಡಿದೆ ಬಿಟ್ಟು ಮಾಡಿ ಸಣ್ಣ ಆದ್ರೆ ಮತ್ತೆ ಜಾಸ್ತಿ ಆಗೋಯ್ತು. ನಿಮ್ಮಷ್ಟು ಫೋರ್ಸ್ಫುಲ್ ಇಲ್ಲ ಅಂದರೆ ಕೂಡ ನಾನು ಒಂದು 6 months ತಗೊಂಡೆ 80 kgs ಇಂದ 70 kgs ಬರೋಕ್ಕೆ. ಸ್ಲೋ ಆಗಿ ಮಾಡ್ತೀನಿ. అంటే ನಾವು ದಿವಸ ತಿನ್ನೋದ ಸಿಕ್ತೆ ತಿಂತೀವಿ. ತಿನ್ಕೊಂಡೆ ಹೇಳ್ತಾವ ಅದ್ರ ಬಗ್ಗೆ ತಿನ್ನೋಕ್ಕೇನಿಲ್ಲ. ಅವತ್ತು ನೀವು ಹೇಳಿದ್ರಲ್ಲ ಸಜ್ಜವ್ರೆ, ಯಾಕೋ ಇವತ್ತು ಈ ನಡುವೆ ಊಟನೇ ಸೇರ್ತಿಲ್ಲನೇ ಅವರೇ. ಎಕ್ಸ್ಕ್ಯೂಸ್ ಮೀ, ಮೈಸೂರು ಹೆಂಗಿತ್ತು ಗಾಡಿಯಲ್ಲಿ? ಎಕ್ಸ್ಕ್ಯೂಸ್ ಮೀ, ಬಿಲ್ ಬಿಲ್. ಇವರಿಬ್ರು ಒಬ್ರನ್ನೊಬ್ರು ಅವತ್ತು ಸಾಯಿಲ್ ಅವ್ರದ್ದು ಬಿಟ್ರೆ ನನ್ನ ಕತೆ ಅಷ್ಟೇ. ಕ್ರೇಜಿ ಆಗಿರ್ತಿತ್ತು. ನನ್ನ ರೋಸ್ಟ್ ಮಾಡಿದ್ರಲ್ಲ ಇವರು. ಅವತ್ತು ನೇಹ ಫುಲ್ ನೋಡಿದ್ರಾ ಎನರ್ಜಿ ನೀವು? ಬಂದಿದ್ದು. ನನ್ನ ಟೀಮಲ್ಲಿ ಯಾರು ಇಲ್ಲ ಗೈಸ್. ಅಪ್ಪ ನಾನು ನಿಮ್ಮ ಟೀಮೇ. ಅತ್ತಗಾರು ನೀವಾ? ಯಾವಾಗ ಯಾವ ಟೀಮಲ್ಲಿ ಇರ್ತೀನಿ ಹೇಳಕ್ಕಾಗಲ್ಲ. ಇಲ್ಲ ನಮ್ಮ ಅಮ್ಮ ಅಪ್ಪನೂ ನನ್ನ ಟೀಮಲ್ಲಿ ಇಲ್ಲ, ನಮ್ಮ ಅಕ್ಕ ಅವ್ರ ಟೀಮಲ್ಲಿ ಇದ್ದು ಪ್ರಯೋಜನ ಇಲ್ಲ, ಅವಳನ್ನೂ ರೇಗಿಸ್ತಾರೆ. ನಿಮ್ ಟೀಮು ನಾನು ನಮ್ಮ ಅಲ್ಲ ಅವತ್ತು ಹೇಳ್ತಿದ್ರು. ಐಶು ಸಾರಿ, ಐಶು ನನ್ನ ಟೀಮಲ್ಲಿ ಇದ್ದಾರೆ. ಏನ್ ಹೇಳಿದ್ರಿ ಹೇಳಿ? ಅವತ್ತು ಬ್ಲಾಗ್ ಅಲ್ಲಿ ಇದೆ ಅದು. ಏನು ಐಶು ಇದು ಸ್ಪೆಕ್ಸ್ ತೆಗೆದ್ಬಿಟ್ರೆ ಕಾಣಿಸೋದು ಇಲ್ಲ ಅಂತ ಹೇಳ್ತಾರೆ ಸಂಜಯ್. ನಾನು ಹೇಳಿಲ್ಲ, ಐಶ್ವರ್ಯ ಹೇಳಿ. ನೀವ್ ಹೇಳಿದ್ದು. ರೈ ಇಬ್ರು ಟೀಮ್ ಮತ್ತೆ ತಂದಿಡ್ತೀರೇನ್ರಿ ರೈ? ಇದು ಮೋಸ ಸಮೋಸ. ಅದು ತಿನ್ನಲ್ಲ. ಮೋಸನು ಮೆನು ಅನ್ಕೋಬಿಟ್ಟವ್ರು. ಸಮೋಸ ಅಂತಿದ್ದು. ಮೋಸನು ತಿನ್ನಲ್ಲ, ಸಮೋಸನು ತಿನ್ನಲ್ಲ. ಡೌಟಾ? ಏನಾಯ್ತು? ಫೋನ್ ಸ್ವಿಚ್ ಆಫ್ ಓ, ಆದ್ರೆ ಇದನ್ನೇ ನಾ ಏನೋ ಮಾಡ್ತಿದ್ದು. ನಮ್ಮ ಅಕ್ಕ ಫೋನ್ ಎತ್ಬಿಟ್ರಾ? ಎತ್ಕೊಟ್ಟಿದ್ದೆ ಇವರು. ಇವರೇ ಎತ್ಕೊಟ್ಟಿದ್ದಾರೆ. ಸಾಕ್ಷಿ ಕೆಳಗೆ ಕೊಟ್ಟಿದ್ದೆ. ನಿಮ್ ಮುಂದೆ ಆಕ್ಟ್ ಮಾಡಬೇಡಿ. ನಿಮ್ ಮುಂದೆ ನಾನು ಸ್ವಿಚ್ ಆಫ್ ಬರ್ತಿದೆ ಅಷ್ಟು ಬೇಗ. ನಾನು ನಿಮ್ ಮುಂದೆ ನಂದು ಮಾಡಕ್ ಟ್ರೈ ಮಾಡಿದ್ರು ಅಕ್ಕ. ನಂದು ಮಾಡಕ್ ಟ್ರೈ ಮಾಡಿದ್ರು. ಯಾರ ಹತ್ರ ಇದೆ ಸರ್? ನಮ್ಮ ಅಕ್ಕ ಫೋನ್ ಕದ್ಬಿಡಿ. ಕೊಟ್ರು ಫೋನ್ ಸ್ವಿಚ್ ಆಫ್ ಮಾಡ್ಬೇಡ್ರಿ, ಕಾಲ್ಸ್ ಬರುತ್ತೆ ನಂಗೆ. ನಾನು ಮುಂದೆನೇ ಇದ್ದಲ್ಲ ಅಕ್ಕ. ಇಷ್ಟೊತ್ತು ಇಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೆ. ದೊಡ್ಡ ಐಫೋನ್ ನೋಡ್ಕೋಬೇಕು. ಏನ್ ಪಾಪ 2 ಫೋನ್ ಇಲ್ಲ. ಯಾರೋ ನಮ್ಮ ಅಕ್ಕ ಫೋನ್ ಕದ್ಬಿಟ್ಟವ್ರೆ. ಅದ್ ಯಾರು ಕದ್ದವನು? ಸಂಜಯ್ ಬಾರ ಇಲ್ಲಿ, ಸಂಜಯ್ ಬಾರ ಇಲ್ಲಿ ಗೈಸ್. ಅದ್ ಯಾರು ನಮ್ಮ ಅಕ್ಕ ಹೊಟ್ಟೆ ಉರಿಸ್ತವನು, ಅದ್ ಯಾರು ಕದ್ದವನು ಅವನ್ ಮಾತ್ರ ಡ್ಯಾಡಿ ಗ್ಲೋಬಲ್ ಐತೆ ಸುಮ್ಮನೆ ಗೈಸ್. ಅವ್ರು ಮಾತ್ರ ಮಹಾರಾಜ ತರ ಇರ್ಲಿ, ಅವರು ಖುಷಿ ಯಾರು ನೆಮ್ಮದಿಯಾಗಿರ್ಲಿ. ಯಾರು ಕೊಟ್ರು ನಮ್ಮ ಅಪ್ಪನ ಕೈಲಿ, ನಮ್ಮ ಅಪ್ಪನ ಕೈಲಿ ಯಾರು ಕೊಟ್ರು? ಸಂಜಯ್ ಏನು ಸಂಜಯ್? ಫೋನ್ ಕದಿತ್ಯಾ, ಬ್ಯಾಗ್ ಕದಿತ್ಯಾ, ಆಚೆ ಬಂದೆ ಜನ ಸೈತವರ ಸುಮ್ಮನಿದ್ದೆ ಕಣ. ಲೇ ಸಂಜಯ್, ನೀನ್ ಹಿಂಗ ಆಗ್ಬಾರ್ದಿತ್ತು ಕಣ. ಲೇ ಸಂಜಯ್, ನಂಬಿದ್ದೆ ಕಣೋ ನಿನ್ನ. ಲೇ ಸಂಜಯ್ ಸಿಸಿ ಅಂತ ಫೇಮಸ್ ಆಗಿದೆ, ಕಳ್ಳ ಅನ್ಬಿಟ್ಟು ಕಮೆಂಟ್ ಅಲ್ಲಿ. ಬನ್ನಿ ಹೋಗೋಣ. ಹಿಂದೆ ಹುಡ್ಕೊಂಡ್ ಬರ್ತಾರೆ. ಫೋನ್ ಇಡ್ಬೇಕಲ್ಲ, ಚೆನ್ನಾಗಿದೆ ಒಂಥರ ಕೈಲಿ ಇಟ್ಕೊಳಕಿದು. ಈ ದೊಡ್ಡ ಕಳ್ಳ ಕಣಲ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು. ನಿಮ್ಗೆ ಇಲ್ಲಿ ಪಾರ್ಕಿಂಗ್ ಸಿಕ್ತಾ? ನಿಮ್ಗೆ ಇಲ್ಲಿ ಪಾರ್ಕಿಂಗ್ ಬಂತಾ? ನಾವು ಸ್ಯಾಮ್ಸಂಗ್ ಇವ್ರು ಎಲ್ಲ ಕಡೆ ಇರುತ್ತೆ. ಓ, ಡ್ರೈವಿಂಗ್ ಬರಲ್ವಾ? ಇಲ್ಲಿ ತನಕ ತಗೊಂಡ್ಬಂದ್ಬಿಟ್ಟಿದ್ಯಾ? ನಿಮ್ದು ಎತ್ಕೊಳ್ಳಿ, ಕ್ಯಾಮ್ರಾ ಇದೆ, ಹೊಡಿತಾರೆ, ಮನೆ ಹತ್ರ ಬರ್ತಾರೆ. ಐಶು ತರನೇ ಸೇಮ್ ವಾಯ್ಸ್ ಮಾಡ್ಲಾಗ. ಐಶು ಟಾಕ್. ಅದು ರುಕ್ಕು ತರ ಬಂತು ವಾಯ್ಸ್. ರುಕ್ಕು ಯಾರು? ನೀವೇ. ಬೇಸ್ ಅದ್ರದ್ದು ಒಂದು ಸೀರೀಸ್ ಬರ್ತಾ ಇದೆ. ಟೆರಸ್ ಮೇಲೆ ನಾನು ಸಂಜೆ ಸಾಯಿ ಹುಡುಗಿಯಾಗಿ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ನಾನು ಈಗ ನೋಡೋದು ಎಷ್ಟು ನಗ್ತೀನಿ ಅಂದ್ರೆ ಅಷ್ಟು ಮಜಾ ಮಾಡಿದೀವಿ ಆ ವಿಡಿಯೋಲಿ. ಅದು ಇನ್ನೊಂದು ಸೀರೀಸ್ ಬರ್ತಿದೆ, ಅದೊಂದು ಗೆಸ್ಟ್ ಬರ್ತಾರೆ. ಆ ಗೆಸ್ಟ್ ಯಾರು ಬರಬೇಕು ಅಂತ ನೀವು ಕಾಮೆಂಟ್ ಹಾಕಿ. ಅಲ್ಲ ಐಶು, ಅವ್ರು ಗೆಸ್ಟ್ ಬರ್ತಾರೆ, ಗೆಸ್ಟ್, ಫ್ಯಾಮಿಲಿ ಅಲ್ಲ, ಗೆಸ್ಟ್. ಗೋಸ್ಟ್ ಅಂದ್ರೆ ನಿಮ್ಮ ಅಕ್ಕ ಕರೆಸ್ತೀವಿ ಬೇಕಿದ್ರೆ. ಅಲ್ಲಿ ನೋಡಿ ಗೈಸ್, ನಮ್ಮ ಅಪ್ಪ ಊರಿಗೆ ಓಡೋಗಿ ಜಾಕೆ ಅಂತ ಗೊತ್ತಾಯ್ತಾ ಇವಾಗ. ಅಲ್ಲಿ ನೋಡಿ, ಈ ಥರ ಹಿಂಸೆ ಕೊಟ್ರೆ ಹೆಂಗೆ ನಾವು ಅಪ್ಪ ಬದುಕೋದು? ಹಾಂ ಅಪ್ಪ, ನನ್ನ ಪುಣ್ಯ ಅಪ್ಪ. ಹುಡುಗಿ ಹಂಗೆ ಕೇಳಲ್ಲ ಫೋಟೋಸ್. ಅವ್ರು ಕೇಳ್ತಾರಲ್ವಾ, ನಮ್ಮ ಹುಡುಗ ಕೇಳ್ತಾರಲ್ವಾ, ಗುಪ್ತು ಇಲ್ಲೊಂದು ಫೋಟೋ ಹಿಡಿದು ಬಿಡ್ತೀರಾ? ಅಲ್ಲಲ್ಲ, ನಾನು ಮಾಡಿ ತೋರಿಸ್ತೀನಿ, ಇಟ್ಕೊಳ್ಳಿ ಒಂದು ನಿಮಿಷ, ಇಟ್ಕೊಳ್ಳಿ. ಗುಪ್ತು ಇಲ್ಲೊಂದು ಫೋಟೋ ತೆಗೆದು ಬಿಡ್ತೀರಾ? ಐಬ್ರೋ ಇನ್ನೊಂದು ಚೂರು ಹೋಗ್ಬೋದು. ಸಾರಿ, ಇದು ಹಿಂಗೆ ಇಟ್ಕೊಂಡ್ಬೇಕು. ಏರ್ ತಿನ್ನಿದ್ರೆ ಹಾಕ್ಬಿಡಿ. ಇಗ್ನೋರ್ ನೈಸ್ ಟ್ರೈ. ಡೋಂಟ್ ಟ್ರೈ ಬಟ್ ನೆವರ್. ಸಾರಿ. ಲ್ಯಾಶಸ್ ಹಿಂಗಿರೋದು ಗುಪ್ತಾ? ಹಿಂಗೆ
ಅಲ್ಲಿ ನೋಡಿ ನಮ್ಮ ಅತ್ತೆ ನಮ್ಮ ಟೀಮ್ ಅಂದ್ರು ಹಿಂಗೆ, ಹಿಂಗೆ. ಅವರೇ ರೇಗಿಸ್ತವ್ರೆ. ಆಯ್ತು ಬೇಸ್ ತೋರಿಸ್ತವ್ರೆ ತುತ್ತು ಆಟೋಲ್ ಹೋಗ್ತೀರಾ, ಚಳಿ ಆಗುತ್ತೆ ಈಗ. ವೈಪರ್ ಅಂತೆ ನನ್ನ ಒಂದಲ್ಲ, 10 ವೈಪರ್ ಅಂತೆ ಇದು. ನೋಡಿ ನಮ್ ಟೀಮು ಅಂತಾರೆ ನಮ್ಮ ಅತ್ತೆಗಾರು. ವೈಪರ್ ಅಂತ ನನ್ನ ಅತ್ತೆಗಾರು. ವೈಫೈ ಇಸ್ ವೆರಿ ಇಂಪಾರ್ಟೆಂಟ್. ನೀನೊಂದು ಇನ್ಸ್ಟಾಲ್ ಮಾಡಿಸ್ಕೊಡೋ ಚಿನ್ನ. ನೀವೆಲ್ಲ ಮಾತಾಡ್ತಿರೋರ ಸುಮ್ಮನೆ ಅದೇ ಕಣ. ನನ್ನ ವೈಪರ್ ಬೇಕಾ ನಿಂಗೆ? ಇಲ್ಲಿ ವೈಪ್ ಮಾಡಿ ಗೈಸ್ ನಾವು ಬಾಡಿ ಶೇಮ್ ಮಾಡ್ತಿಲ್ಲ. ಹೇಳೋ ಬಾಡಿ ಶೇಮ್ ಮಾಡ್ತಾ ಇದೀವಿ ಅನ್ಕೊಂಡ್ಬಿಟ್ರೆ ಕಷ್ಟ. ಆಮೇಲೆ ನಾವು ಶೇಮ್ ಮಾಡ್ತಾ ಇದೀವಿ. ನಮ್ಮ ಫ್ರೆಂಡು ಗೈಸ್ ಹಂಗೆಲ್ಲ ರೇಗಿಸ್ತಾ ಇಲ್ಲ. ಸಳ ತಿರುಗಿಬಿಡೋದು ಈ ಕಡೆ ಬಾ. ನನಗೆ ನಾನೇ ಕೊಟ್ಬಿಡಾಕಿತ್ತು ಕಣ. ಅಂದಂಗೆ ಅವ್ರ ಅದೇ ಡಿಸ್ಟಿಯನ್ ಬಂತು ನನಗೆ ಬಂತು. ಎಲ್ಲ 500 ರೂಪಾಯಿ ನೋಟ್ ಇತ್ತಲ್ಲ, ಅಲ್ಲೇ ಕೊಟ್ಬಿಟ್ರಿ. ಯಾಕೋ ಚಿಪ್ ಹಾಕಿಲ್ಲ, ಜಿಪ್ ಹಾಕಿಲ್ಲ ಗೈಸೂನು. ತೊಗೊಳಮ್ಮ ಇದು ಇಟ್ಕೋ. ಇದ್ರಲ್ಲಿ ಕೂರ್ಸ್ಕೊಳ್ತಾರೆ ಈಗ ಇಬ್ಬರನ್ನು. ನನ್ನ ಲಗೇಜ್ ಆಟೋ ಅನ್ಕೊಂಡೆ. ಅದ್ರಲ್ಲಿ ಬನಶಂಕರಿ ಅವ್ರಿಗೆ ಹೋಗ್ಬೇಕಂತೆ ಅವರು. ನಮ್ಮ XUV ಕಟ್ಬಿಡೋಣ ಹಿಂದೆ. ಆಕ್ಚುಲಾಗಿ ಟ್ರೈ ಮಾಡ್ಬೇಕಲ್ಲ, XUV ಕಟ್ಬಿಟ್ಟು ಒಂದು ರೌಂಡ್ ಹೋಗ್ಬೇಕು ಅದ್ರಲ್ಲಿ. ಟ್ರೈ ಮಾಡೋಣ ಗೈಸ್. ಯಾಕೆ ಮತ್ತಿದ್ಯಾ ನಾವು ಹಿಂದೆ ಅಲ್ಲ ಕುತ್ಕೊಳ್ಳೋದು ಐಕ್ಯ ಹೋದಾಗ ನನ್ನ ಡ್ಯಾಡಿ ಹಿಂದೆ ಡಿಕ್ಕಿಲಿ ಕೂತಿದ್ರಲ್ಲ, ಫೋಟೋ ಹಿಡ್ಕೊಂಡು ರೀಲ್ ಮಾಡಕ್ಕೆ ಅದು ಎತ್ಕೊಂಡು. ಹಲೋ ಗೈಸ್ ಆಟೋ ಬರ್ತಾ ಇದೆ ಈಗ. ನಮ್ಮ ಅತ್ತೆ ಗಾರು ಅವರು ಐಶು ಐಶು ನೋಡ್ತೀರಾ? ನಿಮ್ಗೆ ಐಶು ನೋಡ್ತೀರಾ? ಐಶು ಯು ವಾಚ್ ಡೋರಾ ದಿ ಎಕ್ಸ್ಪ್ಲೋರಾ. ಯು ಲುಕ್ ಲೈಕ್ ಡೋರಾ ಅಂಡ್ ದಿಸ್ ಇಸ್ ಡೋರಾಸ್ ಮಂಕಿ. ಸೇಮ್ ಕಲರ್ ಏನಾದ್ರ ಹೆಸರು? ಡೋರಾ ಮಂಕಿ ಹೆಸರು ಬೂಟ್. ನೇಹ. ಸಂಜೆ ಇವತ್ತು ಯಾಕೆ ಟೀಮ್ ಅಲ್ವಾ? ಆಂಟಿ ಏ ಇಲ್ಲಮ್ಮ ಏನ್ಮಾ ಆಂಟಿ ಪ್ಲೀಸ್ ಪ್ಲೀಸ್ ಏನು ನೀವು ಕೊಡ್ತಾರಲ್ಲ ಅಲ್ಲೋಗಿದ್ದಾಯ್ತು ಅಲ್ಲೋಗಿದ್ದು ಆಯ್ತು. ಫೋನ್ ಕೊಟ್ಟಪ್ಪ ಐಶು ನನ್ನ ಫೋನ್ ತಗೊಂಡೋಗಿ ಐಶು ನೀವು. ಇಬ್ಬಂಗೆ ಹೋಗ್ಲಿ ನಿಮ್ಮ ಮೊಬೈಲ್ ಕೊಟ್ಬಿಡೋದು ಇಷ್ಟು. ಇನ್ನೂ ತೆಗಿತಾರೆ. ಮೇರಿ ಫೋನ್ ಮೈ ಸೌಂಡ್ ನೀ ಫೋನ್ ಎತ್ಕೊಂಡೆ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀರಾ? iOS ಮಾಡ್ಕೊಡ್ತೀರಾ? ಥ್ಯಾಂಕ್ ಯು ತಗೊಳ್ಳಿ. ಇಲ್ಲೇನೋ ಇಟ್ಕೊಂಡಿದ್ದ ಅಣ್ಣ ಅದು. ಇಲ್ಲೇನೋ ಇದೆ ಹೊಟ್ಟೆ ಮಗು ಇದು ಇಲ್ಲೇನೋ ಇದೆ. ಎಲ್ಲಿದೆ ಬಿಡು, ಆಚೆ ಬಿಡು. ಒದಿತೈತ್ ಬಿಡ ಆಚೆ. ಬಿಡ್ತಾನಿರೋ ಕಾಲ್ ಬಂದ್ಬಿಡತ್ತು. ಬಿಟ್ಟಾರ 2 ನಿಮಿಷ ಬಿಟ್ಟ ಹೋಗ್ಬಿಟ್ರೆ ಹೊಟ್ಟೆ ತೋರ್ಸಲ್ಲ ಅಂತ ಕೂತು ಇಲ್ಲಿಂದ ಇದೆ ಕಣೋ. ಅದು ಇವಾಗ ತಿನ್ನಲ್ಲ ಅದಕ್ಕೆ. ಒಳ್ಳೆ ಏನಿದೆ ಐಶು ಬ್ಯಾಗಲ್ಲಿ? ನೋಡೋಣ ಇರಿ. ನೋಡೋಣ ಇರು, ಆಟೋ ಬಂತು. ಒಂದ್ ನಿಮಿಷ ನೋಡ್ತೀವಿ. ಅಯ್ಯೋ ಐಶು ಇಸ್ ಟೇಕಿಂಗ್ ಚಾಕ್ಲೇಟ್. ಆಟೋ ಬಂತು. ಅದು ಪರವಾಗಿಲ್ಲ. ಬಾಂಬೆ ಅತ್ತೆಗಾರ ಅವ್ರ ಬ್ಯಾಗ್ ಅವರೇ ಖಾಲಿ ಮಾಡಿಕೊಟ್ಬಿಟ್ರು. ತೋಳ ಸಂಜಯ್, ನಿಂಗೊಂದು ನಂಗೊಂದು. ಹಾಯ್ ಆರಾಮ? ಥ್ಯಾಂಕ್ ಯು. ಗೈಸ್ ನಮ್ಮ ಸಬ್ಸ್ಕ್ರೈಬರ್ ಕರ್ಕೊಂಡು ಹೋಗಿರೋದು ನಮ್ಮ ಅತ್ತೆನ, ನೇ ಅವ್ರನ್ನ ಮತ್ತೆ ಐಶ್ವರ್ನ ಸ್ವಲ್ಪ ಹುಷಾರಾಗಿ ಕರ್ಕೊಂಡು ಹೋಗಿ. ನೋಡೋಣ ಅಂತ ಇದ್ದೇನೆ. ಹೌದಾ? ಥ್ಯಾಂಕ್ ಯು. ನೋಡಿ ಇವ್ರನ್ನ ಡ್ರಾಪ್ ಮಾಡ್ತಿರೋದು ನೀವು, ಸ್ವಲ್ಪ ಹುಷಾರಾಗಿ. ಥ್ಯಾಂಕ್ ಯು. ಬಾಯ್ ಅತ್ತೆಗಾರು. ಬಾಯ್. ಥ್ಯಾಂಕ್ ಯು. ಬಾಯ್ ಗುಪ್ತು. ಬಾಯ್ ಐಶು. ಸಿ ಯು. ಬಾಯ್ ಬ್ರೋ. ಬಾಯ್, ಹುಷಾರು. ಥ್ಯಾಂಕ್ ಯು. ಆಟೋ ಅಣ್ಣ ಅಲ್ಲಿದ್ದಾರೆ, ಇವರೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರೇ ಅಲ್ಲಿದ್ದಾರೆ, ನೀವು 3 ಜನ ಕೂತ್ಕೊಂಡ್ಬಿಟ್ಟಿದ್ದೀರಾ. ಆಕ್ಚುಲಾಗಿ ಒಂದಿನ ಆಟೋಲ್ಲಿ ಹೋಗ್ಬೇಕು ನಾವೆಲ್ಲ, ಚೆನ್ನಾಗಿರುತ್ತೆ. ನನಗೂ ಓಡಿಸ್ಬೇಕು ಆಸೆ. ಹೌದಾ? ನಾನು ನೋಡ್ತೀನಿ ಅಂತ ತೊಗೊಂಬರ್ತೀನಿ. ಇವತ್ತು ಬೇಡ. ಬಾಯ್ ಹುಷಾರು. ಎಲ್ಲರೂ ಬಾಯ್, ಗುಡ್ ನೈಟ್. ಇವ್ರು ಇಬ್ರು ಇಲ್ಲ ಜಗಳ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ನೋಡಿ.
ನ್ಯೂ ಸೆನ್ಸು ರೋಡಲ್ಲಿ ಹೆಂಗಿರ್ಬೇಕು ಅಂತ ಗೊತ್ತಿಲ್ಲ ಇಬ್ರಿಗೂ. ಅವರಪ್ಪ ಇಷ್ಟೊತ್ತು ನೋಡ್ರಿ ನಾವು ಈಗ ಮನೆಗೆ ವಾಪಸ್ ಹೋಗೋಣ. ನಮ್ಮ ಅಪ್ಪ ಅಮ್ಮ ನೋಡಿ ಒಬ್ಬರ ಮೇಲೆ ಎಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಾವ್ರು ನೋಡಿ. ಎಲ್ಲೋ ನೋಡಿದೀನಿ ನೀವು ಅನ್ಕೊಂಡ್ಬಿಟ್ನಲ್ಲ. ಫೈನಲಿ ಮನೆಗೆ ವಾಪಸ್ ಬಂದಿದ್ದೀವಿ. ರಾಣಿ ಫುಲ್ ಎಕ್ಸೈಟ್ ಆಗ್ಬಿಟ್ಟು ಅವಳು ನೋಡಿ. ಎಲ್ರದ್ದು ಬ್ಯಾಟಿಂಗ್ ಆಯಿತು. ಗುಡ್ ನೈಟ್ ಗುಡ್ ನೈಟ್ ಗೈಸ್. ಈಗ ಹೋಗಿ ಒಳ್ಳೆ ನಿದ್ದೆ ಮಾಡಿದ್ರೆ ಮತ್ತು ಫುಲ್ ಜ್ವರ ಫೀಲಿಂಗ್ ಇತ್ತು. ಅದಕ್ಕೆ ನಾವು ಜ್ವರ ಬಂದಿದೆ ಆ್ಯಕ್ಚುಲಾಗಿ ತುಂಬ ಒಂದು 3-4 ದಿನದಿಂದ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಅದಕ್ಕೆ ಬನ್ನಿ ಈಗ ಒಳ್ಳೆ ನಿದ್ದೆ ಮಾಡಿ ನಾಳೆ ಬೇಗ ಎದ್ದು ಚಿಲ್ ಮಾಡೋಣ, ನಾಳೆ ಶೂಟ್ ಮಾಡೋಣ ಅಷ್ಟೇ ಗೈಸ್. ಸೊ ಈ ವ್ಲಾಗು ಸ್ವಲ್ಪ ಚಿಕ್ಕದಾಗಿತ್ತು ಬಟ್ ವಿ ಹ್ಯಾಡ್ ಸೂಪರ್ ಫನ್. ಸ್ವಲ್ಪ ಶೂಟು ಕೆಲಸ ಎಲ್ಲ ಇತ್ತು. ಮಲಗಬೇಕಾದ್ರೆ ಇವತ್ತು ಅಪ್ಪ ಕೆಲಸ ಮಾಡಿದ್ನಪ್ಪ ಅನ್ನೋ ಫೀಲಿಂಗ್ ಇರುತ್ತಲ್ಲ, ಅದೇ ಕ್ರೇಜಿ. ಸೊ ಹ್ಯಾಡ್ ಸೂಪರ್ ಫನ್. ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ದ ನೆಕ್ಸ್ಟ್ ವ್ಲಾಗ್. ನಾನು ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹೇರ್ ಕಟ್ ಮಾಡಿಸ್ಬೇಕು. ಬಾಯ್. ಅಯ್ಯಯ್ಯೋ ಕಾಮನ ಬೆಲ್ಲೆ ಶೇಕ್ ಹ್ಯಾಂಡ್ ಮಾಡಿದು ನೋಡು, ಕಣ್ಣಲ್ಲಿ ಕನಸು ನೂರು ವಾಕಿಂಗ್